ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾವು ಈಗಾಗಲೇ ಲಾಸ್ಟ್ ಕ್ಲಾಸಲ್ಲಿ GPS ಬಗ್ಗೆ ಡೀಟೇಲ್ಸ್ ಆಗಿ ನೋಡಿದ್ದೀವಿ. ಎಲ್ಲ ಅರ್ಥ ಆಗಿದೆ ಅಂತ ಭಾವಿಸುತ್ತೇನೆ. ಹಾಗೆ ಫಸ್ಟ್ ಟೈಮ್ ನೋಡ್ತಿರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕ್ಲಾಸ್ ಹೀಗೆ ಮುಂದುವರಿಯುತ್ತೆ. ಇವತ್ತಿನ ಕ್ಲಾಸ್ ಬಂದುಬಿಟ್ಟು ರಿಮೋಟ್ ಸೆನ್ಸಿಂಗ್ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ರಿಮೋಟ್ ಸೆನ್ಸಿಂಗ್ ಅಂದರೆ ಏನಪ್ಪ ಅಂದರೆ, ರಿಮೋಟ್ ಸೆನ್ಸಿಂಗ್ ಅಂದರೆ ಒಂದು ಸ್ಯಾಟಲೈಟ್ ಥರ. ಆ ಸ್ಯಾಟಲೈಟ್ ಯಾವ ಥರ ವರ್ಕ್ ಆಗುತ್ತೆ ಮತ್ತು ಅದು ಪ್ರಿನ್ಸಿಪಲ್ಸ್ ಏನು, ಮತ್ತು EMR ಟೈಪ್ಸ್ ಯಾವುದು, ಮತ್ತು ರೆಸಲ್ಯೂಷನ್ಸ್ ಯಾವುದು, ಅವೆಲ್ಲ ನೋಡ್ತಾ ಬರೋಣ. ಈ 4 ಟಾಪಿಕನ್ನು ಇವತ್ತು ಮಾಡ್ತಾ ಬರೋಣ. ಒಂದು ನಿಮಿಷ ಫ್ರೆಂಡ್ಸ್. ಇದು ರಿಮೋಟ್ ಸೆನ್ಸಿಂಗ್ ಅಂತಂದರೆ, ರಿಮೋಟ್ ಸೆನ್ಸಿಂಗ್ ಮೀನ್ಸ್ ಸೆನ್ಸಿಂಗ್ ಆಫ್ ದ ಅರ್ತ್ ಸರ್ಫೇಸ್ ಫ್ರಮ್ ಸ್ಪೇಸ್ ಬೈ ಮೇಕಿಂಗ್ ಯೂಸ್ ಆಫ್ ಪ್ರಾಪರ್ಟೀಸ್ ಆಫ್ EMR ವೇವ್ಸ್, ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಎಮಿಟೆಡ್, ರಿಫ್ಲೆಕ್ಟೆಡ್, ಅಬ್ಸರ್ವ್ಡ್ ಆರ್ ಟ್ರಾನ್ಸ್ಮಿಟೆಡ್ ಬೈ ದ sensed objects for the purpose of the improving resource management, land use and the protection of environment. ಅಂದರೆ ಏನಂದರೆ ರಿಮೋಟ್ ಸೆನ್ಸಿಂಗು ನಮ್ಮ ಸ್ಯಾಟಲೈಟಲ್ಲಿ ಅಳವಡಿಕೆ ಮಾಡಿರ್ತೀವಿ. ಅದು ಏನು ಮಾಡುತ್ತೆ ಅಂದರೆ ಮೇಲಿಂದ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ ನಮ್ಮ ಭೂಮಿನ. ಅಂದರೆ ಅಲ್ಲಿ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಆದರೂ ಯಾವುದೋ ಆಬ್ಜೆಕ್ಟು ಡಿಟೆಕ್ಟ್ ಮಾಡುತ್ತೆ. ಎಲ್ಲ ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡು ಡಿಟೆಕ್ಟ್ ಮಾಡುತ್ತೆ. ಆ ಥರ ಎಲ್ಲನೂ ಡಿಟೆಕ್ಟ್ ಮಾಡುತ್ತೆ. ಅದು ಏನು ಮಾಡುತ್ತೆ ಅಂದರೆ ಸೆನ್ಸ್ ಮಾಡುತ್ತೆ. ಅರ್ತ್ ಸರ್ಫೇಸ್ನ ಸೆನ್ಸ್ ಮಾಡುತ್ತೆ. ಅಂದರೆ ಹೀಟ್ ಎಷ್ಟಾಗುತ್ತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಅದೆಲ್ಲ ನೋಡುತ್ತೆ. ಅದರಲ್ಲಿ ಏನು ಯೂಸ್ ಮಾಡ್ಕೊಳ್ಳುತ್ತೆ ಅಂದರೆ ಪ್ರಾಪರ್ಟೀಸ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯಾವಪ್ಪ? ಫಸ್ಟು ಗಾಮಾ ರೇಸು, ಎಕ್ಸ್ರೇ, ಮತ್ತು UV ರೇಸ್, ಅಂದರೆ ಒಟ್ಟು ಟೋಟಲಲ್ಲಿ 7 ಇನ್ಫ್ರಾರೆಡ್ ರೇಸ್ ಮತ್ತು ಮೈಕ್ರೋವೇವ್ ಮತ್ತು ರೇಡಿಯೋ ವೇವ್. ಇಲ್ಲಿ ಇನ್ನೊಂದು ಬಿಟ್ಟುವಲ್ಲ, UV ರೇಸ್ ಒಂದು ಬಿಟ್ಟಿದ್ವಿ. UV ರೇಸ್ ಅಲ್ಲ, ಅಲ್ಟ್ರಾವೈಲೆಟ್ ರೇಸ್ ಒಂದು ಬಿಟ್ವಿ. ಅಲ್ಟ್ರಾವೈಲೆಟ್ ರೇಸು ಇಲ್ಲಿ ಬರುತ್ತೆ. ಅಲ್ಟ್ರಾವೈಲೆಟ್ ರೇಸು ವಿಸಿಬಲ್ ಲೈಟು, ಇನ್ಫ್ರಾರೆಡ್ ರೇಸು, ಮ್ಯಾಗ್ನೆಟಿಕ್, ಇದು ಮೈಕ್ರೋವೇವ್ ಆ್ಯಂಡ್ ರೇಡಿಯೋಸ್, ಈ ಥರ ಸೀರಿಯಲ್ ಆಗಿ ಬರುತ್ತೆ. ಓಕೆನಾ? ಇದು ಏನು ಮಾಡುತ್ತೆ ಅಂದರೆ ಸೆನ್ಸಿಂಗ್ ಆಬ್ಜೆಕ್ಟ್ಸ್ ಫಾರ್ ದ ಪರ್ಪಸ್ ಆಫ್ ಇಂಪ್ರೂವಿಂಗ್. ಅಂದರೆ ಈಗ ಆಬ್ಜೆಕ್ಟ್ನ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿ ಅದನ್ನು ಯಾವ ಥರ ಇಂಪ್ರೂವ್ ಮಾಡ್ಬೋದು, ಯಾವ ಥರ ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಯಾವುದು, ಬೇರನ್ ಲ್ಯಾಂಡ್ ಯಾವುದು, ಮತ್ತು ಇದು ಹಾರ್ಟಿಕಲ್ಚರ ಲ್ಯಾಂಡ, ಮತ್ತು ಇಲ್ಲಿ ಮನೆ ಇದೆನಾ, ಎಲ್ಲ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿ ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಅದು ಫಾರ್ ದ ಪರ್ಪಸ್ ಆಫ್ ಇಂಪ್ರೂವಿಂಗ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ರಿಸೋರ್ಸ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಲಾಸ್ಟ್ ಮತ್ತು ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಮತ್ತು ಲ್ಯಾಂಡ್ ಯೂಸ್ ಯಾವ ಥರ ಮಾಡಬೇಕು, ಯಾವ ಥರ ಇದು ಮಾಡಬೇಕಂತ ಎಲ್ಲ ಹೇಳ್ಕೊಡುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಪ್ರಿನ್ಸಿಪಲ್ ಆಯಿತು ಫ್ರೆಂಡ್ಸ್. ಈಗ ಡೆಫಿನೇಷನ್ ಬಂದುಬಿಟ್ಟು ರಿಮೋಟ್ ಸೆನ್ಸಿಂಗ್ ಈಸ್ ಸೈನ್ಸ್. ಇದೊಂದು ಸೈನ್ಸ್ ಆ್ಯಂಡ್ ಆರ್ಟ್ ಆಫ್ ಅಕ್ವೈರಿಂಗ್ ಇನ್ಫಾರ್ಮೇಷನ್. ರಿಮೋಟ್ ಸೆನ್ಸಿಂಗ್ ಅಂದರೆ ಈಗ ಒಂದು ಸೈನ್ಸ್ ಥರ ಇನ್ಫಾರ್ಮೇಷನ್ನ ಅಕ್ವೈರ್ ಮಾಡುತ್ತೆ. ಎಲ್ಲಿಂದ? ಅರ್ತ್ ಸರ್ಫೇಸಿಂದ
ಇದು ಮಾಡಿ ಆಬ್ಜೆಕ್ಟ್ ಅಲ್ಲಿ ಏನೇನು ಇರುತ್ತೆ ಅಂತಲೇ ಇಲ್ಲೇ ಪ್ರಿನ್ಸಿಪಲಲ್ಲಿ ನೋಡಿದ್ವಲ್ಲ ಅದೇ ಥರನೇ ಇದನ್ನು ಆಬ್ಜೆಕ್ಟು ಏರಿಯಾ ಆ್ಯಂಡ್ ಫಿನಮಿನಾ ವಿತೌಟ್ ಮೇಕಿಂಗ್ ಫಿಸಿಕಲ್ ಕಾಂಟ್ಯಾಕ್ಟ್. ಅಂದರೆ ಈಗ ಫಿಸಿಕಲಿ ನಿಮಗೆ ಟಚ್ ಮಾಡಿದರೆ ಒಂದು ಫಿಸಿಕಲ್ ಕಾಂಟ್ಯಾಕ್ಟ್ ಅಂತೀವಿ. ಅದೇ ಅದು ಟಚ್ ಮಾಡಲಾರ್ದೆ ಮೇಲೆ ಇದ್ಕೊಂಡು ಎಲ್ಲ ಕ್ಯಾಪ್ಚರ್ ಮಾಡುತ್ತಂದರೆ ಅದಕ್ಕೆ ರಿಮೋಟ್ ಸೆನ್ಸಿಂಗ್ ಅಂತಾರೆ. ಮೇಕಿಂಗ್ ಫಿಸಿಕಲ್ ಕಾಂಟ್ಯಾಕ್ಟ್ ವಿತೌಟ್ ಮೇಕಿಂಗ್ ಫಿಸಿಕಲ್ ಕಾಂಟ್ಯಾಕ್ಟ್ ವಿತ್ ಇಟ್, ಅಂದರೆ ಕಾಂಟ್ಯಾಕ್ಟ್ ಮಾಡಲಾರ್ದೆ ನೀವು ಎಲ್ಲ ಕ್ಯಾಪ್ಚರ್ ಮಾಡಿ ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಏನೇನು ಚೇಂಜಸ್ ಆಗ್ತಿದೆ, ಇಂಪ್ರೂವ್ ಮಾಡಬೇಕಾ, ಮತ್ತು ಏನು ಈಗ ನೋಡಿ ಎಲ್ಲಿನೋ ಬರ್ತಿದೆ, ಎಲ್ಲಿನೋ ಇಂದ ಏನೇನು ಎಫೆಕ್ಟ್ ಆಗಿದೆ ಅದೆಲ್ಲನೂ ಇದು ಡಿಟೆಕ್ಟ್ ಮಾಡಿ ನಮ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಅದರಲ್ಲಿ ಬಂದುಬಿಟ್ಟು ಇವು ಕಂಪೋನೆಂಟ್ಸ್, ಇವು ರಿಮೋಟ್ ಸೆನ್ಸಿಂಗ್ ಪ್ರೊಸೆಸ್ ಯಾವ ಥರ ಆಗುತ್ತಪ್ಪ, ಇವು ಯಾವ ಥರ ಆಗುತ್ತೆ ಅನ್ನೋದಕ್ಕೆ ಏಳು ಲೆವೆಲ್ಸ್ ಇದಾವೆ. ಅದರಲ್ಲಿ 7 ಲೆವೆಲ್ಸ್ ಯಾವ್ಯಾವಪ್ಪ ಅಂದರೆ ಬೇಸಿಕ್ ಕಂಪೋನೆಂಟ್ಸ್. ಇದರಲ್ಲಿ ರಿಮೋಟ್ ಸೆನ್ಸಿಂಗ್ ಯಾವ ಅಂದರೆ ಫಸ್ಟು ಎನರ್ಜಿ ಬೇಕಲ್ಲಪ್ಪ ನಮಗೆ. ಎನರ್ಜಿ ಎಲ್ಲಿಂದ ಬರುತ್ತೆ? ಸೋರ್ಸ್, ಅದು ಎನರ್ಜಿ ಸೋರ್ಸು ಸನ್ನಿಂದ. ಅಲ್ಲಿ ಸನ್ ಏನು ಮಾಡುತ್ತೆ ಅಂದರೆ ಬೆಳಕು ಕೊಡುತ್ತೆ. ಸನ್ನು ಭೂಮಿಗೆ ಬೆಳಕು ಕೊಡುತ್ತೆ. ಅದರಲ್ಲಿ ಮೋಡಗಳಿರ್ತವೆ, ಮೋಡಗಳನ್ನು ಆಯ್ದುಬಿಟ್ಟು ನೆಕ್ಸ್ಟ್ ನಮ್ಮ ಭೂಮಿಗೆ ಬರುತ್ತೆ. ಇದು ಭೂಮಿ ಟಾರ್ಗೆಟ್. ಇಲ್ಲಿ ರೇಡಿಯೇಷನ್ ಆಗುತ್ತೆ, ರೇಡಿಯೇಷನ್ ಅಟ್ಮಾಸ್ಫಿಯರ್. ಎನರ್ಜಿ ಟ್ರಾವೆಲ್ಸ್ ಥ್ರೂ ಸ್ಪೇಸಿಂದ ಟ್ರಾವೆಲ್ ಆಗಿ ಇಂಟ್ರಾಕ್ಟ್ ವಿತ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ಗೆ ಗ್ಯಾಸಸ್ ಇರುತ್ತಲ್ಲ, ಗ್ಯಾಸಸ್ಸು ಕೆಲವೊಂದು ಆ ಮೋಡಗಳನ್ನು ದಾಟ್ಕೊಂಡು ಬರುತ್ತೆ. UV ರೇಸ್, ಇದು ರೇಸ್ಗಳು, ರೇಡಿಯೇಷನು. ಮತ್ತು ಕೆಲವೊಂದು ಅಲ್ಲಿ ಮೋಡಗಳು ಅಥವಾ ಗ್ಯಾಸಸ್ ಇರುತ್ತಲ್ಲ ಅದರಿಂದನೂ ಮೇಲೆ ಅಲ್ಲಿಂದ ಬೌನ್ಸ್ ಬೇಕಾಗುತ್ತೆ, ಅದೂ ಇರುತ್ತೆ. ಬಟ್ ಕೆಲವೊಂದು ಟಾರ್ಗೆಟ್ ಮಾಡುತ್ತೆ. ಇಲ್ಲಿ ಟಾರ್ಗೆಟ್ ಇಂಟ್ರಾಕ್ಷನ್ ಅಂದರೆ ಎನರ್ಜಿ ಇಟ್ಸ್ ದ ಅರ್ತ್ ಸರ್ಫೇಸ್. ಇಲ್ಲಿಂದ ಸೂರ್ಯನ ಬೆಳಕು ಇದಕ್ಕೆ ಬೀಳುತ್ತೆ, ಮತ್ತು ಇಲ್ಲಿಂದ ಬೆಳಕು ಬಿದ್ದು ಇಲ್ಲಿಂದ ರಿಫ್ಲೆಕ್ಟ್ ಆಗುತ್ತೆ, ಮತ್ತು ರಿಫ್ಲೆಕ್ಟೆಡ್ ಬ್ಯಾಕ್ ಟು ರಿಮೋಟ್ ಸೆನ್ಸ್. ಅದು ರಿಮೋಟ್ ಸೆನ್ಸ್ ಮಾಡುತ್ತೆ. ಈಗ ರೇಡಿಯೇಷನ್ ಯಾವ ಥರ ಅಂತಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದರೆ ಹೇಳಿದ್ನಲ್ಲ 7 ಬರುತ್ತಂತ. ಅದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಕೆಲವೊಂದು ರಿಫ್ಲೆಕ್ಟ್ ಆಗುತ್ತೆ, ಕೆಲವೊಂದು ಅಲ್ಲೇ ಅಬ್ಸರ್ವ್ ಆಗುತ್ತೆ. ಮತ್ತು ಈಗ ವಾಟರ್ ಎಷ್ಟು ಹೀಟ್ ಇದೆ, ಸಮುದ್ರದಲ್ಲಿ ವಾಟರ್ ಎಷ್ಟು ಹೀಟ್ ಇದೆ ಅನ್ನೋದೆಲ್ಲನೂ ಅದನ್ನು ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿ ಲಾಸ್ಟಿಗೆ ಏನು ಮಾಡುತ್ತಂದರೆ ಸೆನ್ಸರ್ ರೆಕಾರ್ಡ್ ಮಾಡ್ತೀವಿ. ರೆಕಾರ್ಡ್ ಮಾಡ್ಕೊಂಡು ಏನು ಹೇಳುತ್ತೆ, ಇದು ಎನರ್ಜಿ ಸ್ಕ್ಯಾಟರ್ಡ್ ಬೈ ಆರ್ ಎಮಿಟೆಡ್ ಫ್ರಮ್ ಟಾರ್ಗೆಟಿಂದ ಸೆನ್ಸ್ ಮಾಡುತ್ತಲ್ಲ, ಸೆನ್ಸ್ ಮಾಡಿ ಸ್ಕ್ಯಾಟರ್ ಆಗುತ್ತೆ. ಅದು ವಿ ರಿಕ್ವೈರ್ ಸೆನ್ಸರ್ ಟು ಕಲೆಕ್ಟ್ ಆ್ಯಂಡ್ ರೆಕಾರ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ರಿಮೋಟ್ ಸೆನ್ಸರ್ ಏನು ಮಾಡುತ್ತೆ ಅಂದರೆ ಅದನ್ನು ಈಗ ರಿಫ್ಲೆಕ್ಟ್ ಆಗಿದ್ದೆಲ್ಲನೂ ಅದು ಕಲೆಕ್ಟ್ ಮಾಡುತ್ತೆ, ರೆಕಾರ್ಡ್ ಮಾಡುತ್ತೆ. ಡೇಟಾನು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಏನೇನು ಚೇಂಜಸ್ ಆಗಿದೆ, ಏನೇನು ಇಂಪ್ರೂವ್ ಮಾಡಬೇಕು ಅನ್ನೋದೆಲ್ಲನೂ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿ ಲಾಸ್ಟಿಗೆ ಏನು ಮಾಡುತ್ತೆ, ಮತ್ತು ಡೇಟಾ ಬರುತ್ತಲ್ಲ, ಡೇಟಾ ಬಂದಿದ್ದು ಮತ್ತು ಟ್ರಾನ್ಸ್ಮಿಟ್ ಮಾಡಿ ಇಲ್ಲಿ ಕೆಳಗಡೆ ಇದಿರ್ತವೆ ಕಂಟ್ರೋಲ್ ಸೆಂಟರ್ಸ್. ಅದರದ್ದೇ ಯಾವುದೋ ಒಂದು GPS ಅಂದರೆ GPS ಅವ್ರದ್ದೇ ಒಂದು GPS. ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದೆ GPS USA ಅಂತ. ಆ USA ಏನು ಮಾಡಿದ್ರೆ ಅದನ್ನು ಕಂಟ್ರೋಲ್ ಮಾಡ್ತಾರೆ. ಯಾವ ಥರ ಡೇಟಾ ಬಂದಿದೆ, ಏನು ಮಾಡಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು, ಎಷ್ಟು ಹೀಟ್ ಇದೆ, ಎಷ್ಟು ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಯಾವಿದೆ, ಈಗ ಅಗ್ರಿಕಲ್ಚರ್ ಇದ್ದಿದ್ದು ಮುಂದೆ ಬೇರೆ ಲ್ಯಾಂಡ್ ಆಗಿದೆನಾ, ಬೇರೆ ಲ್ಯಾಂಡ್ ಇದ್ದಿದ್ದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದೆನಾ, ಮಾರ್ಪಡಿಸಿದೆನಾ, ಇದು ನಾವೇ ಮಾಡೋದಲ್ವಾ ಮಾರ್ಪಾಡು ಮಾಡೋದು, ಅದರಿಂದ ಏನಾದರೂ ಚೇಂಜಸ್ ಆಗಿದೆಯಾ ಅಂತೆಲ್ಲ ಡೇಟಾ ರೆಕಾರ್ಡ್ ಮಾಡುತ್ತೆ. ಓಕೆನಾ. ಡೇಟಾ ಟ್ರಾನ್ಸ್ಮಿಟೆಡ್ ಟು ಗ್ರೌಂಡ್ ಸ್ಟೇಷನ್ ಯಾವ್ಯಾವ ಇರುತ್ತೋ ಎಲ್ಲ ಆ್ಯಂಟೆನಾ. ಈಗ ಒಂದು ಸ್ಟೇಷನ್ಸ್ ಇರುತ್ತಲ್ಲ, ಅಲ್ಲಿ ಸ್ಟೇಷನ್ಸ್ಗೆ ಡೇಟಾ ಟ್ರಾನ್ಸ್ಫರ್ ಮಾಡುತ್ತೆ. ಅಲ್ಲಿ ಎಲ್ಲ ಮಾನಿಟರ್ ಮಾಡ್ತಾರೆ ಅವರು. ಇಲ್ಲಿ ಬಂದು ಆ ಡೇಟಾನ ಏನು ಮಾಡ್ತಾರೆ ಅಂದ್ರೆ ಅವರು ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಕೆಲವೊಂದು ಇಮೇಜಸ್ ತೊಗೊಂಡಿರುತ್ತೆ, ಇಮೇಜಸ್ಸು ಕ್ಯಾಪ್ಚರ್ ಮಾಡಿದ್ದು ಇವ್ರು ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಇಂಟರ್ಪ್ರಿಟೇಷನ್ ಆ್ಯಂಡ್ ಅನಲೈಸಿಸ್ ಇಮೇಜು ಪ್ರೊಸೆಸ್ ಮಾಡ್ತಾರೆ. ಯಾವ ಥರ ಇಂಪ್ರೂವ್ ಮಾಡ್ಬೋದು, ಯಾವ ಥರ ಜನಕ್ಕೆ ಇದು ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದೆಲ್ಲ ಪ್ರೆಡಿಕ್ಟ್ ಮಾಡ್ತಾರೆ. ಮತ್ತು ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡಿ ಲಾಸ್ಟಿಗೆ ನಮಗೆ ಇನ್ಫಾರ್ಮೇಷನ್ನ ಅಪ್ಲಿಕೇಶನ್ ಅಂದರೆ ನಾವು ಯೂಸ್ ಮಾಡ್ತೀವಲ್ಲ, ಏನಾದರೂ ಈಗ ನ್ಯೂಸ್ ಎಲ್ಲ ನೋಡ್ತೀವಿ, ಇಷ್ಟೆಲ್ಲ ಎಲ್ಲಿನೋ ಬಂದಿದೆ, ಲಾನಿನ ಬಂದಿದೆ, ಇದು ಅಗ್ರಿಕಲ್ಚರ್ ಲ್ಯಾಂಡು ಇಷ್ಟು ಕಡಿಮೆ ಆಗಿದೆ ಸರಿ, ಎಲ್ಲನೂ ಪ್ರೆಡಿಕ್ಟ್ ಮಾಡ್ತದೆ. ಅಲ್ಲಿಂದ ಇಮೇಜಸ್ ಕ್ಯಾಪ್ಚರ್ ಮಾಡಿ ನಮಗೆ ಕೊಡುತ್ತೆ. ಓಕೆ, ಇಷ್ಟಾಯಿತು, ಬೇಸಿಕ್ ಕಾಂಪೊನೆಂಟ್ಸ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದು ಅಡ್ವಾಂಟೇಜಸ್ ಏನಿದೆ. ಅಡ್ವಾಂಟೇಜಸ್ಸು ಮೇ ಬಿ ಇದರಲ್ಲಿ ಇಲ್ಲ ಅನಿಸುತ್ತೆ, ನಿಮಗೆ ಸಿಲೆಬಸಲ್ಲಿ ಇಲ್ಲ, ಆದರೂ ತಿಳ್ಕೊಂಡ್ರೆ ಒಂದು ಒಳ್ಳೆಯದು.
ಯಾಕಂದರೆ ಇದು ತಿಳ್ಕೊಂಡ್ರೆ ನಿಮಗೆ ಮುಂದಿನ ಈಜಿ ಆಗುತ್ತೆ ಅಂತ ನಾನು ಅಡ್ವಾಂಟೇಜಸ್ಸು ಮತ್ತು ಲಿಮಿಟೇಷನ್ಸ್ ಎಲ್ಲ ತಂದಿದ್ದೀನಿ. ಓಕೆನಾ? ಇದು ಏನು ಮಾಡೋದಂದರೆ ಪ್ರೊವೈಡ್ ಡೇಟಾ ಮತ್ತು ಲಾರ್ಜ್ ಏರಿಯಾ ಇರುತ್ತಲ್ಲಪ್ಪ, ಲಾರ್ಜ್ ಏರಿಯಾ ಇದ್ದಿದ್ದೆಲ್ಲ ಡೇಟಾನ ಕ್ಯಾಪ್ಚರ್ ಮಾಡಿ ನಾವು ಎಷ್ಟು ಇನ್ಫಾರ್ಮೇಷನ್ ಜನರಿಗೆ ಕೊಡಬೇಕು ಅನ್ನೋದೆಲ್ಲ ಲಾರ್ಜ್ ಏರಿಯಾದಿದ್ದು ಎಲ್ಲ ಎಷ್ಟರಲ್ಲಿ ಕೊಡ್ಬೋದು ಅಂತ ಡಿಸೈಡ್ ಮಾಡುತ್ತೆ. ಓಕೆನಾ? ಮತ್ತು ಪ್ರೊವೈಡ್ ಡೇಟಾ ಫಾರ್ ಎ ವೆರಿ ರಿಮೋಟ್ ಆ್ಯಂಡ್ ಇನ್ಯಾಕ್ಸೆಸಿಬಲ್ ಏರಿಯಾ. ಇನ್ಯಾಕ್ಸೆಸಿಬಲ್ ಏರಿಯಾ ಅಂದರೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಏರಿಯಾ ಇರ್ತವೆ. ಅಂದರೆ ನೀವು ಒಂದು ಮನೆ ತಗೊಳ್ಳಿ, ಮನೆಯದು ಒಂದು ಡೀಟೇಲ್ಸನ್ನ ಅದು ಕೊಡ್ಬೋದು. ಮತ್ತು ಚಿಕ್ಕದು ಯಾವುದು ಮರ ಇದ್ದರೆ ಮರದ ಇನ್ಫಾರ್ಮೇಷನ್ನು ಅದು ಕ್ಯಾಪ್ಚರ್ ಸೆನ್ಸ್ ಮಾಡುತ್ತೆ. ರಿಮೋಟ್ ಸೆನ್ಸಿಂಗ್ ಅಂದರೆ ಅದೇ ಸೆನ್ಸ್ ಮಾಡಿ ರಿಪೋರ್ಟ್ನ ಕೊಡುತ್ತೆ ಮತ್ತು ಅದು ಡೇಟಾನ. ಇದೇ ಪ್ರೊವೈಡ್ ಡೇಟಾ. ಅದು ಇದೊಂದು ಅಡ್ವಾಂಟೇಜ್ ಇದಕ್ಕೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಏಬಲ್ ಟು ಆಬ್ಟೈನ್ ಇಮೇಜರಿ ಆಫ್ ಏರಿಯಾ ಓವರ್ ಕಂಟಿನ್ಯೂಸ್ ಪೀರಿಯಡ್. ಇದು ಲಾಸ್ಟ್ ಟೈಮ್ GPS ಅಲ್ಲಿ ಹೇಳಿದ್ನಲ್ಲ, ಕಂಟಿನ್ಯೂಸ್ ಪೀರಿಯಡ್ ಆಗಿ ಆಲ್ ವೆದರಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದೆ. ಅದೇ ಥರ ಇದು ರಿಮೋಟ್ ಸೆನ್ಸ್ ಮಾಡುತ್ತೆ. ಈ ಸೆನ್ಸ್ ಮಾಡುತ್ತೆ ಈಗ ಏರಿಯಾನ ಯಾವ ಥರ ಚೇಂಜಸ್ ಆಗ್ಬೋದು. ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೊನ್ನೆ ವಯನಾಡಲ್ಲಿ ನೋಡಿದ್ರಿ, ವಯನಾಡಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಂತು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬರೋಕ್ಕಿಂತ ಮುಂಚೆ ಅದು ಲ್ಯಾಂಡ್ ಯಾವ ಥರ ಇತ್ತು, ಡಿಸಾಸ್ಟರ್ ಬಂದಮೇಲೆ ಯಾವ ಥರ ಚೇಂಜ್ ಆಯಿತು, ಅಲ್ಲೆಲ್ಲ ಛಿದ್ರ ಆಗೋಗುತ್ತಲ್ಲ. ಆ ಡಿಸಾಸ್ಟರ್ ಬಂದಮೇಲೆ ಯಾವ ಥರ ಆಯಿತು ಅನ್ನೋದೆಲ್ಲ ರೆಕಾರ್ಡ್ ಮಾಡುತ್ತೆ, ಸೆನ್ಸ್ ಮಾಡುತ್ತೆ. ಇದೊಂದು ಅಡ್ವಾಂಟೇಜು. ವಿತೌಟ್ ಕಾಂಟ್ಯಾಕ್ಟ್ ಇರುತ್ತೆ ಅಲ್ಲ, ಕಾಂಟ್ಯಾಕ್ಟ್ ಮಾಡಿನೆಲ್ಲ ಡೈರೆಕ್ಟ್ ರೇಡಿಯೋಸಿಂದ ಬಂದು ಆಮೇಲೆ ಇದು ಡಿಟೆಕ್ಟ್ ಮಾಡಿ ನಿಮ್ಗೆ ಕೊಡುತ್ತೆ. ಇದೊಂದು ಅಡ್ವಾಂಟೇಜ್. ನೆಕ್ಸ್ಟು ಪಾಸಿಬಲ್ ಟು ಮಾನಿಟರ್ ಎನಿ ಆಂಥ್ರೋಪಿಕ್ ಆರ್ ನ್ಯಾಚುರಲ್ ಚೇಂಜಸ್. ಈಗ ಏನು ಹೇಳಿದ್ನಲ್ಲ, ನ್ಯಾಚುರಲ್ ಚೇಂಜಸ್ ಅಂದರೆ ಈಗ ನ್ಯಾಚುರಲಿ ಏನು ಚೇಂಜ್ ಆಗಿದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಅದು. ಮತ್ತು ಆ್ಯಂಥ್ರೋಪಿಕ್ ಅಂದ್ರೇನು, ಆ್ಯಂಥ್ರೋಪೋಜೆನಿಕ್ ಅಂದ್ರೇನು, ಇದು ಫಾಸಿಲ್ ಫ್ಯೂಯಲ್ಸ್ ಇರುತ್ತಲ್ಲ, ಏನಾದ್ರು ಪಳೆಯುಳಿಕೆ ಇಂಧನಗಳು ಇರ್ತಾವಲ್ಲ, ಅದನ್ನು ಭಾಳ ದಿನ ಆಗಿರುತ್ತೆ. ಅದು ಭಾಳ ದಿನ ಹಂಗೆ ಡೆಪಾಸಿಟ್ ಆಗಿ ಶೇಖರಣೆ ಆಗಿ ಒಂದು ಕಲ್ಲು ಥರ ಮಾರ್ಪಾಡಾಗಿ ಅದನ್ನು ಸೆನ್ಸ್ ಮಾಡ್ಬೋದು ಅಂತ ರಿಮೋಟ್ ಸೆನ್ಸ್ ಮಾಡ್ತದೆ. ಡೇಟಾನ ಕೊಡುತ್ತೆ. ಈಗ ಇಲ್ಲೇ ಯಾವ ಥರ ಗೊತ್ತಾಗುತ್ತಪ್ಪ ಅಲ್ಲಿ ರಿಮೋಟ್ ಸೆನ್ಸ್ ಮಾಡಿ ಇಲ್ಲೇ ಪಳೆಯುಳಿಕೆ ಇಂಧನಗಳು ಜಾಸ್ತಿ ಇದೆ, ಅಲ್ಲಿಂದನೂ ನಾವು ಕ್ರೂಡ್ ಆಯಿಲ್ನ ತೆಗಿಬೋದು ಅಂತ ಯಾವ ಥರ ಸೆನ್ಸ್ ಮಾಡಿ ಹೇಳುತ್ತೆ. ಸುಮ್ಮನೆ ಹೋಗಿ ನಾವು ಎಲ್ಲ ಡಿಗ್ ಮಾಡ್ಕೊಂಡು ಕೂಡಿದ್ರೆ ಆಗಲ್ಲ. ಅದು ಇದೊಂದು ಅಡ್ವಾಂಟೇಜ್. ರಿಮೋಟ್ ಸೆನ್ಸಿಂದ ಡೇಟಾನ ಕೊಡುತ್ತೆ, ಇಲ್ಲಿ ಇದೇ ಯಾವ ಥರ ಮಾಡ್ಬೋದು ಡಿಟೆಕ್ಟ್ ಮಾಡಿ ಸರ್ವೆ ಮಾಡಿ ಕೊಡುತ್ತೆ. ಇದೊಂದು ಅಡ್ವಾಂಟೇಜ್. ಮತ್ತು ಇನ್ಎಕ್ಸ್ಪೆನ್ಸಿವ್ ಕಂಪೇರ್ ಟು ಟೀಮ್ ಸ್ಟ್ಯಾಂಡರ್ಡ್ಸ್. ಇದು ಇನ್ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಷ್ಟೇನಾ. ಮತ್ತು ಲಿಮಿಟೇಷನ್ ಏನಪ್ಪ ಅಂದರೆ ಇದು ಸ್ಕಿಲ್ ಪರ್ಸನ್ ಬೇಕು. ಅಂದರೆ ಹೈಲಿ PhD ಮಾಡಿರೋದವರು, ಸೈಂಟಿಸ್ಟ್ಗಳೆಲ್ಲ ಬೇಕು ಇದಕ್ಕೆ ಮಾನಿಟರ್ ಮಾಡೋಕ್ಕೆ. ಅದಕ್ಕೆ ಸ್ಕಿಲ್ ಪರ್ಸನ್ ಬೇಕು. ಇದೊಂದು ಲಿಮಿಟೇಷನ್. ಸಣ್ಣ ಪುಟ್ಟ ಇವರು ಯಾರಾದರೂ ಹೋಗಿ ಮಾಡೋಕ್ಕೆ ಬರಲ್ಲ, ಅದನ್ನು ಮಾನಿಟರ್ ಮಾಡೋಕ್ಕೆ ಬರಲ್ಲ, ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ. ಓಕೆನಾ? ನೆಕ್ಸ್ಟು ನೀಡ್ ಕ್ರಾಸ್ ವೆರಿಫಿಕೇಷನ್ ಬೇಕು. ಈಗ ಡೇಟಾ ಕ್ಯಾಪ್ಚರ್ ಮಾಡುತ್ತೆ, ಸೆನ್ಸ್ ಮಾಡಿದ್ದು ನಮಗೆ ಒಂದು ಇಮೇಜ್ ಕೊಡುತ್ತೆ. ಆ ಇಮೇಜ್ನ ಕರೆಕ್ಟ್ ಇದೆಯಾ ಅಲ್ಲ ಅಂತ ಒಂದು ಸರಿ ಕ್ರಾಸ್ ವೆರಿಫಿಕೇಷನ್ ಮಾಡ್ಬೇಕಲ್ಲ, ಅದೊಂದು ಲಿಮಿಟೇಷನ್. ಸುಮ್ಮನೆ ಅವು ಯಾವ್ದು ಕ್ಯಾಪ್ಚರ್ ಮಾಡಿದ್ದು ಸಾವಿರಾರು ಮಾಡಿರುತ್ತೆ, ಅದೆಲ್ಲ ಸುಮ್ಮನೆ ಕೊಟ್ಬಿಡೋಕ್ಕಾಗಲ್ಲ ಡೇಟಾನ. ಅದೊಂದು ಲಿಮಿಟೇಷನ್. ಡೇಟಾ ಫ್ರಮ್ ಮಲ್ಟಿಪಲ್ ಸೋರ್ಸಸ್ಸಿಂದ ಕೊಡುತ್ತೆ. ಕನ್ಫ್ಯೂಸ್ ಕ್ರಿಯೇಟರ್ ಅಂದರೆ ಯಾವುದ್ಯಾವುದೋ ಸೋರ್ಸಿಂದ ಕೊಟ್ಟರೆ ಅದು ಕನ್ಫ್ಯೂಸ್ ಆಗ್ಬೋದು, ಅದು ಒಂದು ಲಿಮಿಟೇಷನ್. ಮತ್ತು ಡಿಸ್ಟೋರ್ಷನ್ಸ್ ಅಂದರೆ ಎರರ್ಸ್ ಏನಾದರೂ ಇರುತ್ತಲ್ಲ, ಅದನ್ನು ಡಿಟೆಕ್ಟ್ ಮಾಡಬೇಕು, ನಾವೇ ಕಂಟ್ರೋಲ್ ಮಾಡಬೇಕು ಅದನ್ನು. ಡೈರೆಕ್ಟಾಗಿ ರಿಮೋಟ್ ಸೆನ್ಸರ್ ಮಾಡಲ್ಲ, ಅದನ್ನು ಕಂಟ್ರೋಲ್ ಸೆಂಟ್ರಲ್ಲಿ ಈ ಸೈಂಟಿಸ್ಟ್ ಕುಂತಿರ್ತಾರಲ್ಲ ಅವರು ಡಿಟೆಕ್ಟ್ ಮಾಡ್ತಾರೆ ಅದನ್ನು. ಅದೊಂದು ಲಿಮಿಟೇಷನ್. ಮತ್ತು ಇದು ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಅಗ್ರಿಕಲ್ಚರ್ ಹೇಳಿದ್ನಲ್ಲ, ಯಾವುದು ಕೃಷಿ ಭೂಮಿ ಇದೆ, ಬ್ಯಾರನ್ ಲ್ಯಾಂಡ್ ಇದೆ, ಎಲ್ಲಿ ಒಣ ಬೇಸಾಯ ಇದೆ, ನೀರಾವರಿ ಇದೆ, ಎಲ್ಲನೂ ಚೆಕ್ ಮಾಡುತ್ತೆ. ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹೇಳಿದೆ. ಅದೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ಈಗ ವಯನಾಡದು ಹೇಳಿದೆ ಅದೇ ಥರ. ಮತ್ತು ಅರ್ಬನ್ ಪ್ಲ್ಯಾನಿಂಗ್ ಮಾಡ್ಬೋದು. ಅರ್ಬನ್ ಪ್ಲ್ಯಾನಿಂಗ್ ಅಂದರೆ ಈಗ ಚಿಕ್ಕ ಹಳ್ಳಿ ತೊಗೊಂಡು ಅದನ್ನು ದೊಡ್ಡ ಪಟ್ಟಣ ಮಾಡಬೇಕು, ಟೌನ್ಶಿಪ್ ಮಾಡಬೇಕು, ಬಿಡದಿ ಟೌನ್ಶಿಪ್ ಹೇಳಿದ್ರಲ್ಲ ಅದನ್ನು ಮಾಡಬೇಕು ಅಂತ ಎಲ್ಲನೂ ಪ್ಲ್ಯಾನ್ ಮಾಡ್ಬೋದು ಅದರಿಂದ. ಈಗ ಸೆನ್ಸ್ ಮಾಡಿ ಕೊಡುತ್ತೆ ಡೇಟಾ, ಇಲ್ಲಿ ಇದೇ ಮಾಡ್ಬೋದು ಅಂತ. ಅದೇ ಎನ್ವಿರಾನ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಮಾನಿಟರಿಂಗ್.
ಎನ್ವಿರಾನ್ಮೆಂಟ್ ಆ್ಯಂಡ್ ಮತ್ತು ಎನ್ವಿರಾನ್ಮೆಂಟ್ ಯಾವುದು ಕ್ಲೈಮೇಟ್ ಚೇಂಜ್ ಆಗಿದ್ದು ಮತ್ತು ಏರ್ ಕಂಡೀಷನ್ ಯಾವ ಥರ ಇದೆ ಎಲ್ಲನೂ ಟ್ರ್ಯಾಕ್ ಮಾಡುತ್ತೆ ಅದು. ಮತ್ತು ಜಿಯೋಲಜಿ ಆ್ಯಂಡ್ ಹೈಡ್ರಾಲಜಿ ಅಂದರೆ ಅಂಡರ್ಗ್ರೌಂಡ್ ವಾಟರ್ ಯಾವ ಥರ ಇದೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದಾ ಎಲ್ಲ ಅದು ಇದೆ ಹೈಡ್ರಾಲಜಿ ಬಗ್ಗೆ. ಇಷ್ಟು ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನೋಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್ ಇದು ಒಂದು ನಿಮಿಷ. ಫಾರ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ಸ್ ಸೆನ್ಸರ್ ಶುಡ್ ಬಿ ಮೌಂಟೆಡ್ ಆನ್ ಸೂಟಬಲ್ ಪ್ಲಾಟ್ಫಾರ್ಮ್ಸ್. ಅಂದರೆ ಈಗ ರಿಮೋಟ್ ಸೆನ್ಸಿಂಗ್ ಅಂದರೆ ಸ್ಯಾಟಲೈಟ್ ಮುಖಾಂತರನಷ್ಟೇ ಮಾಡ್ಬೋದಾ? ಇಲ್ಲ, ಅದರಲ್ಲಿ ಟೈಪ್ಸ್ ಇದ್ದಾವೆ. ಯಾವ ಅಂದರೆ ಸ್ಪೇಸ್ ಬೇಸ್ಡ್, ಒಂದು ಹೇಳಿದ್ನಲ್ಲ ಈಗ ಹೇಳಿದ್ದೆ ಸ್ಪೇಸ್ ಬೇಸ್ಡ್. ಯಾವುದು? ಸ್ಯಾಟಲೈಟ್ ಮುಖಾಂತರ ಮಾಡೋದು. ಅದು ಎಷ್ಟು 250 to 36,000 ಅಂದರೆ 250ರಿಂದ 36,000 ಕಿಲೋಮೀಟ್ರ್ವರೆಗೂ ಭೂಮಿಯಿಂದ ಎತ್ತರದಲ್ಲಿ ಅಳವಡಿಕೆ ಮಾಡಿರ್ತಾರೆ ಅದನ್ನು. ಓಕೆನಾ? ಇದು ಏರ್ಬಾರ್ನ್ ಅಂತ ಅಂದರೆ ಈಗ ಹೆಲಿಕಾಪ್ಟ್ರು ಮತ್ತು ಡ್ರೋನು, ಏರೋಪ್ಲೇನು ಅದ್ರ ಮುಖಾಂತರ ರಿಮೋಟ್ ಸೆನ್ಸ್ ಮಾಡ್ಬೋದು. ಇಲ್ಲಿ ಹೇಳ್ತೀನಿ ನೋಡಿ, ಡ್ರೋನು, ವಿಂಗ್ ಏರ್ಕ್ರಾಫ್ಟು, ಹೆಲಿಕಾಪ್ಟರ್ಸು ಇದು 30 ಕಿಲೋಮೀಟ್ರ್ ಹೈಟಲ್ಲಿ ಇರುತ್ತೆ. ಅದರಿಂದನೂ ರಿಮೋಟ್ ಸೆನ್ಸ್ ಮಾಡ್ಬೋದು. ಅಂದರೆ ಒಂದು ಸ್ಪೆಸಿಫಿಕ್ ಚಿಕ್ಕ ಏರಿಯಾ ನಮಗೆ ಬೇಕು, ಅರ್ಜೆಂಟಾಗಿ ಬೇಕು ಅಂತಂದರೆ ಅದನ್ನು ಸೆನ್ಸ್ ಮಾಡಿ ನೆಕ್ಸ್ಟು ಅದು ಮಾನಿಟ್ರ್ ಮಾಡ್ತಾರೆ ಅಷ್ಟೇ. ಮತ್ತು ಇನ್ನೊಂದು ಗ್ರೌಂಡ್ ಬೇಸ್ಡ್, ಇದು ಪೂರ್ತಿ ಗ್ರೌಂಡಲ್ಲಿರುತ್ತೆ. ಒಂದು ಕ್ರೇನ್ ಮುಖಾಂತರ ಅದನ್ನು ಒಂದು ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಏರಿಯಾ, ಚಿಕ್ಕ ಏರಿಯಾ, ಒಂದು ಹೊಲ ತಗೊಳ್ರಿ, ಹೊಲದಲ್ಲಿ ನಾವು ಇದು ಮಾಡ್ಬೇಕು, ಸೆನ್ಸ್ ಮಾಡ್ಬೇಕಂದ್ರೆ ಅದು ಯಾವ ಥರ ಡೇಟಾ ಇದೆ ಎಲ್ಲನೂ ಮಾಡ್ಬೋದು. ಇದು 15 ಮೀಟ್ರ್ ಹೈಟಲ್ಲಿ ಇರುತ್ತೆ. ಕ್ರೇನ್ ಮುಖಾಂತರ ಹಾಕ್ತಿರ್ತಾರೆ ಅಷ್ಟೇ. ಓಕೆ, ಇಷ್ಟು ಬಂದುಬಿಟ್ಟು ಟಾಪಿಕ್ ಆಯಿತು. ಮತ್ತು ನೆಕ್ಸ್ಟ್ EMR ಟೈಪ್ಸ್ ಅಂತ ನಿಮ್ಮ ಮೆನ್ಷನ್ ಇದೆ ಸಿಲೆಬಸಲ್ಲಿ. EMR ಟೈಪ್ಸ್ ಅಂದರೆ ಹೇಳಿದ್ನಲ್ಲ ಈಗ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆ ಟೈಪ್ಸ್, ಅದರಲ್ಲಿ ಟೈಪ್ಸ್ ಯಾವ್ಯಾವ ಇದಕ್ಕೆ ರಿಮೋಟ್ ಸೆನ್ಸಿಂಗ್ ಯೂಸ್ ಆಗುತ್ತೆ, ಅದರಲ್ಲಿ 7 ಇದೆ ಅಲ್ವಾ, 7ಅಲ್ಲಿ ಎಷ್ಟು ಯೂಸ್ ಆಗುತ್ತೆ ಅನ್ನೋದು ನಮಗೆ ಇದರಲ್ಲಿ ಯೂಸ್ ಆಗೋದು ಮೂರು ಮಾತ್ರ ಬೇಕು. ಈಗ ಹೇಳ್ತಾ ಬರ್ತೀನಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇದೆ, ಫುಲ್ ರೇಂಜ್ ಆಫ್ ಆಲ್ ರೇಡಿಯೇಷನ್ ಟೈಪ್ಸ್. ಅಂದರೆ 7 ಟೈಪ್ಸ್ ಇರುತ್ತೆ ಅದರಲ್ಲಿ. ಮತ್ತು ಅದರಲ್ಲಿ ವೇವ್ಲೆನ್ಸ್ ಬೇರೆ ಬೇರೆ ಇರುತ್ತೆ, ವೇವ್ಲೆನ್ಸ್ ಮತ್ತು ಫ್ರೀಕ್ವೆನ್ಸಿ ಬೇರೆ ಬೇರೆ ಇರುತ್ತೆ ಅದರಲ್ಲಿ. ಮತ್ತು ರಿಮೋಟ್ ಸೆನ್ಸಿಂಗ್ ಯೂಸಸ್ ಸ್ಪೆಸಿಫಿಕ್ ಸೆಕ್ಷನ್ಸ್ ಆಫ್ ದಿಸ್ ಸ್ಪೆಕ್ಟ್ರಮ್. ಸ್ಪೆಸಿಫಿಕ್ ಸೆಕ್ಷನ್ ಹೇಳಿದ್ನಲ್ಲ, 7ರಲ್ಲಿ 3 ಮಾತ್ರ ಯೂಸ್ ಆಗುತ್ತೆ ಅಂತ. ನೋನ್ ಆ್ಯಸ್ ಅಟ್ಮಾಸ್ಫಿಯರಿಕ್ ವಿಂಡೋಸ್. ಅಟ್ಮಾಸ್ಫಿಯರಿಕ್ ವಿಂಡೋಸ್ ಈಗ ಯಾವ್ದು ಬೇಕು, ಈಗ ನಮ್ಗೆ ರಿಮೋಟ್ ಸೆನ್ಸ್ ಮಾಡೋಕ್ಕೆ ಯಾವ್ದು ಬೇಕೋ ಅಷ್ಟೇ ಸಾಕು ನಾವು ಓದ್ಕೊಳ್ಳೋದು. EMR ಟೈಪ್ಸ್ ಅಂದರೆ ಎಲ್ಲ 7 ಟೈಪ್ಸನ್ನು ಓದ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಿಮ್ಗೆ ಎಕ್ಸ್ಟ್ರಾ ನಾಲೆಜ್ ಬೇಕಾದರೆ ಓದ್ಕೋಬೋದು, ಬಟ್ ಇಲ್ಲಿ ಸಿಲೆಬಸ್ ಇರೋದು ಇಷ್ಟೇ. EMR ಕ್ಯಾನ್ ಪಾಸ್ ಥ್ರೂ ಅಟ್ಮಾಸ್ಫಿಯರ್. ಹೇಳಿದ್ನಲ್ಲ, EMR ಎಲೆಕ್ಟ್ರೋಮ್ಯಾಗ್ನೆಟಿಕ್ಸು ಕ್ಲೌಡ್ ಇರುತ್ತಲ್ಲ, ಕ್ಲೌಡಿಂದನೂ ಪಾಸ್ ಆಗುತ್ತೆ. ಈಗ ಸ್ಮಾಲ್ ಪಾರ್ಟಿಕಲ್ಸು ಇರುತ್ತೆ, ಇದು ಡಸ್ಟ್ ಪಾರ್ಟಿಕಲ್ಸು, ಅದರಲ್ಲಿಂದನೂ ಪಾಸಾಗಿ ಭೂಮಿಗೆ ಅಪ್ಪಳಿಸಿ ಅದರಿಂದ ರಿಮೋಟ್ ಸೆನ್ಸಿಗೆ ಡೈರೆಕ್ಟು ಸೆನ್ಸ್ ಮಾಡ್ಕೊಳುತ್ತೆ, ರಿಮೋಟ್ ಸೆನ್ಸ್ ಮಾಡ್ಕೊಳುತ್ತೆ. ಅದು EMR ಕ್ಯಾನ್ ಪಾಸ್ ಥ್ರೂ ಅಟ್ಮಾಸ್ಫಿಯರ್ ವಿತೌಟ್ ಬೀಯಿಂಗ್ ಕಂಪ್ಲೀಟ್ಲಿ ಬ್ಲಾಕ್ಡ್. ಅಂದರೆ ಕಂಪ್ಲೀಟ್ಲಿ ಈಗ ಮೋಡ ಬಂದರೆ ಅದನ್ನು ಬ್ಲಾಕ್ ಮಾಡೋಕ್ಕಾಗಲ್ಲ, ಆ ಥರ ಅದರಿಂದನೂ ಅಬ್ಸರ್ವ್ ಮಾಡಿ ಬರುತ್ತೆ ಅದನ್ನು. ಇಷ್ಟ ಆಯಿತು. ಈ ವಿಸಿಬಲ್ ಲೈಟು ಮತ್ತು ಇನ್ಫ್ರಾರೆಡ್ ಟೈಪು, ಮೈಕ್ರೋವೇವ್, ಈ ಮೂರನ್ನ ನೋಡೋಣ. ಈಗ ಮೂರು ಯಾವುದ್ಯಾವುದಂದರೆ, ಈ ವಿಸಿಬಲ್ ಲೈಟು ಟೈಪ್ ಇದು 0.4 ಮೈಕ್ರೋಮೀಟ್ರ್ ಟು 0.7 ಮೈಕ್ರೋಮೀಟ್ರ್ವರೆಗೂ ಸೆನ್ಸ್ ಮಾಡುತ್ತೆ ಇದು. ದಿಸ್ ಓನ್ಲಿ ಪಾರ್ಟ್ ಆಫ್ ಸ್ಪೆಕ್ಟ್ರಮ್ ವುಮನ್ ಐಸ್ ಕ್ಯಾನ್ ಸಿ. ಅಂದರೆ ವುಮನ್ ಐಸಿಂದ ಇದೊಂದೇ ನೋಡ್ಬೋದು. ನೀವು ಬೆಳಕು ನೋಡ್ತಿರಲ್ಲಪ್ಪ, ಬೆಳಕು ಅನ್ನೋದೇ ವಿಸಿಬಲ್ ಲೈಟ್, ಅದೇ ನೋಡ್ಬೋದು ನೀವು. ಅದು ಈ 3 ಬ್ಯಾಂಡ್ಸಲ್ಲಿ ಬರುತ್ತೆ, ಈ ಕಲರ್ಸಲ್ಲಿ ಕಾಣುತ್ತೆ. ಬ್ಯಾಂಡ್ಸ್ ಯಾವುದನ್ನ, ಬ್ಲೂ, ಗ್ರೀನ್, ರೆಡ್, BGR. ಓಕೆನಾ? ಇದರಲ್ಲಿ 0.4 to 0.7 ಇದು 3 ನೋಡ್ಕೊಳ್ಳಿ ನೀವೇ. ಇಷ್ಟಲ್ಲೇ ಸೆನ್ಸ್ ಮಾಡುತ್ತೆ ಅದು. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಅದೇ ವಿಸಿಬಲ್ ಲೈಟ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇಟ್ ಕ್ಯಾಪ್ಚರ್ಸ್ ದ ಫಿಸಿಕಲ್ ಕಲರ್ ಆಫ್ ದ ಅರ್ತ್. ಫಿಸಿಕಲ್ ಕಲರ್ ಯಾವ ಥರ ಇದೆ ಎಲ್ಲ ಡಿಟೆಕ್ಟ್ ಮಾಡುತ್ತೆ. ಮತ್ತು ಯೂಸ್ ಎಲ್ಲೆಲ್ಲಿ ಮಾಡ್ತಾರೆ, ಎಕ್ಸಲೆಂಟ್ ಮ್ಯಾಪ್ ಮಾಡೋಕ್ಕೆ. ಮತ್ತು ಐಡೆಂಟಿಫೈಯಿಂಗ್ ರೋಡ್ಸ್ ಯಾವುದು, ಇದರಲ್ಲಿ ಇದೇ ರೋಡು, ಇದೇ ಮನೆ ಎಲ್ಲ ಡಿಟೆಕ್ಟ್ ಮಾಡುತ್ತೆ. ಮತ್ತು ಟ್ರ್ಯಾಕಿಂಗ್ ಸಾಯಿಲ್ ಎರೋಷನ್ ಆಗುತ್ತಾ ಇಲ್ಲಿ ಅಂತೆಲ್ಲ ಟ್ರ್ಯಾಕ್ ಮಾಡುತ್ತೆ. ಮತ್ತು ಕೋಸ್ಟಲ್ ವಾಟರ್ ಡೆಪ್ತ್, ಈಗ ಸಮುದ್ರದಲ್ಲಿ ನೀರು ಎಷ್ಟಿದೆ ಅಂತಲೂ ಡಿಟೆಕ್ಟ್ ಮಾಡುತ್ತೆ, ಆ ಥರ. ನೆಕ್ಸ್ಟ್ ಬಂದುಬಿಟ್ಟು ಇನ್ಫ್ರಾರೆಡ್ ರೇಡಿಯೇಷನ್.
infrared behaves differently than visible light and highly valuable for environmental science. ಹೈಲಿ ವ್ಯಾಲ್ಯುಬಲ್ ಅದ್ರ ಥರ ವಿಸಿಬಲ್ ಲೈಟೂ ಬೇಕು, ಅದ್ರ ಥರನೇ ಇನ್ಫ್ರಾರೆಡ್ ಇನ್ನೂ ಹೈಲಿ ವ್ಯಾಲ್ಯೂಯಬಲ್ ಐತಿ. ಅದು ಇದರಲ್ಲಿ ಎರಡು ಬರುತ್ತೆ, ರಿಫ್ಲೆಕ್ಟೆಡ್ ಇನ್ಫ್ರಾರೆಡ್, ನಿಯರ್ ಇನ್ಫ್ರಾರೆಡ್ ಅಂತಾರೆ, ಇನ್ನೊಂದು ಥರ್ಮಲ್ ಇನ್ಫ್ರಾರೆಡ್ ಅಂತಾರೆ. ಇಷ್ಟ ಆಯಿತು. ಇದು ಥರ್ಮಲ್, ಇದು ರಿಫ್ಲೆಕ್ಟೆಡ್ ಇನ್ಫ್ರಾರೆಡ್ ಬಂದು 0.7 to 3 ಮೈಕ್ರೋಮೀಟರ್ವರೆಗೂ ಸೆನ್ಸ್ ಮಾಡುತ್ತೆ. ಇದು 3 ಮೈಕ್ರೋಮೀಟರ್ ಟು 100 ಮೈಕ್ರೋಮೀಟರ್ವರೆಗೂ ಮಾಡುತ್ತೆ ಇದು ಥರ್ಮಲ್ ಇನ್ಫ್ರಾರೆಡ್. ಇದರಲ್ಲಿ ಬಿಹೇವ್ ಸಿಮಿಲಾರಿಟಿ ಟು ವಿಸಿಬಲ್ ಲೈಟ್ ಥರನೇ ಇದನ್ನು ವರ್ಕ್ ಮಾಡಿದೆ, ಬಟ್ ಇನ್ವಿಸಿಬಲ್ ಟು ಅಮನ್. ಅದು ವಿಸಿಬಲ್ ಅಂತ ಹೇಳಿದ್ನಲ್ಲ, ಇದು ಇನ್ವಿಸಿಬಲ್. ಓಕೆ, ದಿಸ್ ಎನರ್ಜಿ ಎಮಿಟೆಡ್ ಡೈರೆಕ್ಟ್ಲಿ ಫ್ರಮ್ ದ ಆಬ್ಜೆಕ್ಟ್ಸ್. ಇದು ಆಬ್ಜೆಕ್ಟ್ಸಿಂದ ಡೈರೆಕ್ಟ್, ಈಗ ಭೂಮಿದು ಹೀಟ್ ಎಷ್ಟಿದೆ, ಅರ್ತ್ ಹೀಟ್, ಸರ್ಫೇಸ್ದು, ಮತ್ತು ರ್ಯಾದರ್ ಅಂದರೆ ರಿಫ್ಲೆಕ್ಟ್ ಆಗೋಕ್ಕಿಂತ ಸೆನ್ಸ್ ಮಾಡ್ತೀವಿ, ಡೈರೆಕ್ಟಾಗಿ ಅಲ್ಲಿಂದನೇ ಸೆನ್ಸ್ ಮಾಡುತ್ತೆ. ಓಕೆನಾ. ಸೈಂಟಿಸ್ಟ್ಸ್ ಯೂಸ್ ದಿಸ್ ಬ್ಯಾಂಡ್ ಟು ಮೆಜರ್ ಪ್ಲ್ಯಾಂಟ್ ಹೆಲ್ತ್. ಇದು ಪ್ಲ್ಯಾಂಟ್ ಹೆಲ್ತಿಗೆ, ಫಾರೆಸ್ಟ್ ಡೆಂಟಿಸ್ಟಿ ಮತ್ತು ಕ್ರಾಪ್ ಲೀಡ್. ಫಾರೆಸ್ಟ್ ಡೆಂಟಿಸ್ಟ್ ಅಂದರೆ ಅಲ್ಲಿ ಏನಾದರೂ ಕ್ರಾಪಿಗೆ ಏನು ಹುಳ ಬಿದ್ದಿದ್ದಾನ ಅದೆಲ್ಲ ಚೆಕ್ ಮಾಡೋದು. ಮತ್ತು ಪ್ಲ್ಯಾಂಟ್ ಹೆಲ್ತ್ ಅಂದರೆ ಪ್ಲ್ಯಾಂಟ್ ಈಗ ಒಣಗೋಗಿದೆನಾ, ಅದು ಚೆನ್ನಾಗಿದೆನಾ ಅಂತ ನಾನು ಡಿಟೆಕ್ಟ್ ಮಾಡ್ತೀವಿ. ಮತ್ತು ಕ್ರಾಪ್ ಲೀಡಲ್ಲಿ ಇದು ಮಾಡಿದ್ರೆ, ಇದು ಬಂದುಬಿಟ್ಟು ಇಟ್ ಅಲೋ ಸೆನ್ಸರ್ ಟು ಮೆಜರ್ ದ ಸರ್ಫೇಸ್ ಟೆಂಪ್ರೇಚರ್. ಅದು ಹೇಳಿದ್ನಲ್ಲ, ಸರ್ಫೇಸ್ ಟೆಂಪ್ರೇಚರ್ಗೆ ಥರ್ಮಲ್ ಇನ್ಫ್ರಾರೆಡ್ ಯೂಸ್ ಆಗುತ್ತೆ. ಮತ್ತು ವಾಲ್ಕನಿಕ್ ಲಾವಾ, ಓಷನ್ ಕರೆಂಟ್ಸ್ ಎಲ್ಲ ಇದು ಮಾಡ್ಬೋದು ಇದರಲ್ಲಿ. ಎಷ್ಟು ಬಂದುಬಿಟ್ಟು ಮತ್ತು ನೆಕ್ಸ್ಟ್ ಹೇಳ್ತೀನಿ ಫ್ರೆಂಡ್ಸ್, ಒಂದು ನಿಮಿಷ. ನೆಕ್ಸ್ಟು ಥರ್ಡ್ ಒನ್ ಯಾವುದು, ಮೈಕ್ರೋವೇವ್ ರೇಡಿಯೇಷನ್. ಮೈಕ್ರೋವೇವ್ ರೇಡಿಯೇಷನ್ ಎಲ್ಲಿಂದ ಆಗುತ್ತೆ ಅಂದರೆ 1 mm to 1 ಮೀಟರ್ವರೆಗೂ ಸೆನ್ಸ್ ಮಾಡುತ್ತೆ. ಇದು ಮೈಕ್ರೋವೇವ್ಸ್ ಯಾವ ಮಚ್ ಲಾಂಗರ್ ವೇವ್ಲೆನ್ಸ್ ಜಾಸ್ತಿ ಇರುತ್ತೆ ಇದು ಮೈಕ್ರೋವೇವ್ಸ್ಗೆ. ದೆನ್ ವಿಸಿಬಲ್ ಆರ್ ಇನ್ಫ್ರಾರೆಡ್, ಇವೆರಡಕ್ಕಿಂತ ಇನ್ಫ್ರಾರೆಡ್ ಮತ್ತು ವಿಸಿಬಲ್ಗಿಂತ ವೇವ್ಲೆನ್ತ್ ಜಾಸ್ತಿ ಇರುತ್ತೆ, ಬಟ್ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ ಇದು. ಓಕೆ, ಬಿಕಾಸ್ ಆಫ್ ದೀಸ್ ವೇವ್ಲೆನ್ಸ್, ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಬಿಕಾಸ್ ಆಫ್ ದೀಸ್ ವೇವ್ಲೆನ್ಸ್ ಆರ್ ವೇವ್ಲೆನ್ಸ್ ಲಾಂಗ್ ಇದ್ದದಕ್ಕೆ ದೇ ಈಸಿಲಿ ಪಾಸ್ ಥ್ರೂ ಕ್ಲೌಡ್ಸ್. ವೇವ್ಲೆನ್ತ್ ಜಾಸ್ತಿ ಇದ್ದರೆ ಜಲ್ದಿ ಪಾಸ್ ಆಗುತ್ತೆ ಕ್ಲೌಡಲ್ಲಿ, ಅದು ಫ್ರೀಕ್ವೆನ್ಸಿ ಜಾಸ್ತಿ ಇದ್ದರೆ ಕ್ಲೌಡಲ್ಲಿ ಪಾಸ್ ಆಗಲ್ಲ. ಥ್ರೂ ಕ್ಲೌಡ್ಸ್, ಸ್ಮೋಕ್, ಡಸ್ಟ್ ಆ್ಯಂಡ್ ರೇನ್ ವಿತೌಟ್ ಸ್ಕ್ಯಾಟರ್ ಆಗಲ್ಲ ಲಾಂಗ್ ವೇವ್ಲೆಂತ್ ಇದ್ದರೆ. ದಿ ಕ್ಯಾನ್ ಆಲ್ಸೋ ಪೆನೆಟ್ರೇಟ್ ವೆಜಿಟೇಷನ್ ಆ್ಯಂಡ್ ಡ್ರೈ ಸ್ಯಾಂಡ್. ಮತ್ತು ಡ್ರೈ ಸ್ಯಾಂಡ್ನ ಪೆನೆಟ್ರೇಟ್ ಮಾಡುತ್ತೆ ಅಂದರೆ ಪಾಸ್ ಆಗುತ್ತೆ, ಅದರಿಂದ ಡಿಟೆಕ್ಟ್ ಮಾಡುತ್ತೆ ಅದನ್ನು. ಇದೆಲ್ಲೆಲ್ಲಿ ಯೂಸ್ ಮಾಡುತ್ತೆ ಅಂದರೆ ಯೂಸ್ಡ್ ಬೈ ಆ್ಯಕ್ಟಿವ್ ರ್ಯಾಡರ್ ಸಿಸ್ಟಮ್ಸ್ ಟು ಮ್ಯಾಪ್ ಟೋಪೋಗ್ರಾಫಿ ಅಂದರೆ ಹಿಲ್ಲಿ ಏರಿಯಾಸ್ ಯಾವ ಥರ ಇರುತ್ತೆ, ಎಷ್ಟು ಸ್ಲೋಪ್ ಆಗಿದೆ ಎಲ್ಲ ನೋಡುತ್ತೆ. ಮತ್ತು ಸಾಯಿಲ್ ಮಾಯಿಶ್ಚರ್ನ ಕ್ಯಾಪ್ಚರ್ ಮಾಡುತ್ತೆ. ಮತ್ತು ಸಿ ಐಸ್ ಅಂದರೆ ಈಗ ಹಿಮಾಲಯಸಲ್ಲೆಲ್ಲ ಸಿ ಐಸ್ ಇರುತ್ತಲ್ಲ, ಅದು ಯಾವ ಥರ ಇದೆ ಅಂತೆಲ್ಲ ಚೆಕ್ ಮಾಡುತ್ತೆ. ಹೆವಿ ಸ್ಟಾರ್ಮ್ಸ್ ಇದೆನಾ, ಕಡಿಮೆ ಇದೆನಾ ಎಲ್ಲ ಚೆಕ್ ಮಾಡುತ್ತೆ. ಇನ್ಕಂಪ್ಲೀಟ್ ಡಾರ್ಕ್ನೆಸ್. ಇಷ್ಟ ಆಯಿತು. ಇದರಲ್ಲಿ ಬಂದುಬಿಟ್ಟು ಇನ್ನೊಂದು ಟಾಪಿಕ್ ನಿಮಗೆ ಮೆನ್ಷನ್ ಮಾಡಿದರೆ ರೆಸೊಲ್ಯೂಷನ್ಸ್ ಅಂತ. ರೆಸೊಲ್ಯೂಷನ್ಸ್ ಅಂದರೆ ಏನಂದರೆ, ರೆಸೊಲ್ಯೂಷನ್ ಡಿಸ್ಕ್ರೈಬ್ಸ್ ಹೌ ಮಚ್ ಡೀಟೇಲ್ಸ್, ಅಂದರೆ ಎಷ್ಟು ಡೀಟೇಲ್ಸ್ ಆಗಿ. ಈಗ ನೀವು ಮೊಬೈಲಲ್ಲಿ ಫೋಟೋ ತೆಗಿತೀರಲ್ಲಪ್ಪ, ಫೋಟೋ ಯಾವ ಥರ ತೆಗೀರಾ, ಎಷ್ಟು ರೆಸೊಲ್ಯೂಷನ್ ಇದೆ, ಈಗ ನಿಮ್ಮದು ಫೋಟೋ ಕ್ಲಾರಿಟಿ ನೋಡ್ತೀರಾ, ಅದು ಕ್ಲಾರಿಟಿ ಅನ್ನೋದಕ್ಕೆ ಇದು ರೆಸೊಲ್ಯೂಷನ್. ಕ್ಲಾರಿಟಿ ಅಂದರೆ ಈ ಫೋಟೋ ತೆಗೆದಿರ್ತಾರ, ಎಷ್ಟು ರೆಸೊಲ್ಯೂಷನ್ ಇದೆ ನಿಮ್ಮದು. ಒಂದೊಂದು ಫೋಟೋ ಒಂದೊಂದು ಚೆನ್ನಾಗಿ ಬರುತ್ತೆ ಮೊಬೈಲು, ಇನ್ನೊಂದು ಚೆನ್ನಾಗಿ ಫೋಟೋ ಬರೋಲ್ಲ, ಆ ಥರ ಡಿಫ್ರೆನ್ಸ್ ಆಗುತ್ತೆ. ಕೆಲವೊಂದು 5 ರೆಸೊಲ್ಯೂಷನ್ ಇದ್ದಿದ್ದು ಇದು ಚೆನ್ನಾಗಿ ಕಾಣುತ್ತೆ. ಈಗ ನೋಡಿ, ಇದು ಯಾವ ಥರ ಕಾರು ಮತ್ತು ಮರ ಯಾವ ಥರ ಕಾಣುತ್ತೆ. ಮತ್ತು ಇಲ್ಲಿ ಲೋ ಇದ್ದರೆ 30 ಮೀಟ್ರ್ ಅಂದರೆ ಜಾಸ್ತಿ ಏರಿಯಾ ಕವರ್ ಮಾಡುತ್ತೆ. ಜಾಸ್ತಿ ಏರಿಯಾ ಅಂತಂದರೆ ನೀವು ದೂರ ನಿಂತು ಒಂದು ಫೋಟೋ ತೆಗಿ, ಯಾವ ಥರ ಕಾಣುತ್ತೆ ದೂರದ ಬೆಟ್ಟ, ಅದರಲ್ಲಿ ಅಷ್ಟೊಂದು ಡೀಟೇಲ್ಸ್ ಕಾಣಲ್ವಲ್ಲ, ಅದಕ್ಕೆ ಬ್ಲರ್ರಾಗಿ ಕಾಣುತ್ತೆ ನಿಮಗೆ. ಅದೇ ಥರ ಇಲ್ಲಿ ಹೈ ಅಂದರೆ 30 ಸೆಂಟಿಮೀಟರ್ ಅಷ್ಟೇ. ನೀವು ಒಂದು 30 ಸೆಂಟಿಮೀಟರ್ ದೂರದಲ್ಲಿ ನಿಂದ್ರಿಸಿ ಒಂದು ಫೋಟೋ ತೆಗೆದ್ರೆ ಅದು ಯಾವ ಥರ ಬರುತ್ತೆ, ಅದು ಸ್ವಲ್ಪ ಡೀಟೇಲ್ ಚೆನ್ನಾಗಿ ಬರುತ್ತಲ್ಲ, ಅದಕ್ಕೆ ಅನ್ನೋದು ಇದೇ ಸ್ಪೇಷಿಯಲ್ ರೆಸೊಲ್ಯೂಷನ್ ಅಂದರೆ ಇದು. ಸ್ಪೇಷಿಯಲ್ ರೆಸೊಲ್ಯೂಷನ್ ರೆಫರ್ಸ್ ಟು ದ ಸೈಜ್ ಆಫ್ ದ ಸ್ಮಾಲೆಸ್ಟ್ ಜಿಯೋಗ್ರಾಫಿಕ್ ಏರಿಯಾ. ಅಂದರೆ ಸ್ಮಾಲೆಸ್ಟ್ ಜಿಯೋಗ್ರಾಫಿಕ್ ಏರಿಯಾ ಇದ್ದರೆ ಅದು ಜಾಸ್ತಿ ಡೀಟೇಲ್ಸ್ ಕಾಣುತ್ತೆ. ಆನ್ ದ ಗ್ರೌಂಡ್ ದಟ್ ಎ ಸಿಂಗಲ್ ಇಮೇಜ್ ಅಂದರೆ ಒಂದು ಇಮೇಜು ಎಷ್ಟು ಪಿಕ್ಸೆಲಲ್ಲಿ ಕಾಣುತ್ತೆ, ಪಿಕ್ಸೆಲಲ್ಲೇ ಮೆಜರ್ ಮಾಡ್ತಿರಲ್ಲ ಸ್ಪೇಷಿಯಲ್ ರೆಸೊಲ್ಯೂಷನ್.
ಅದೇ ಹೇಳೋದು. ಇಷ್ಟು ಬಂದುಬಿಟ್ಟು ನೆಕ್ಸ್ಟು ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂತಂದರೆ ಎಬಿಲಿಟಿ ಆಫ್ ಸೆನ್ಸರ್ ಟು ಡಿಫೈನ್ ಫೈನ್ ಲೆನ್ಸ್. ಫೈನ್ ಆಗಿ ಇರುತ್ತೆ ಲೆಂತ್, ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಲೆಂತನ್ನು ಮೆಜರ್ ಮಾಡ್ಬೋದು. ಅದು ಯಾವ ಥರ? ಕಲರ್ ಮುಖಾಂತರ. ಸ್ಪೆಕ್ಟ್ರಲ್ ಅಂದರೆ ಕಲರ್. ಈಗ ವಿಬ್ಜಾರಲ್ಲಿ ನೋಡ್ತಿರಲ್ಲ, ವ್ಯಾಕ್ಯೂಮಲ್ಲಿ ಪಾಸ್ ಮಾಡಿದರೆ ವೈಟ್ ಲೈಟ್ ಪಾಸ್ ಮಾಡಿದರೆ ಯಾವ ಥರ 7 ಕಲರ್ ಕಾಣುತ್ತಲ್ಲ, ಅದೇ ಥರ ಇವು ಇಂಟರ್ವಲ್ ಬ್ಯಾಂಡ್ಸ್ ಇರ್ತವೆ. ಆ ಬ್ಯಾಂಡ್ಸಿಂದ ಸೆನ್ಸ್ ಮಾಡುತ್ತೆ. ಯಾವ ಥರ ಕಲರ್ ಇದೆ, ಯಾವ ಥರ ಡೇಟಾನ ಕ್ಯಾಪ್ಚರ್ ಮಾಡೋದು, ಯಾವ ಥರ ಡೇಟಾ ಇನ್ಫಾರ್ಮೇಷನ್ನು ಜನರಿಗೆ ಕೊಡಬೇಕು ಅನ್ನೋದೆಲ್ಲ ಸೆನ್ಸ್ ಮಾಡಿ ರೆಕಾರ್ಡ್ ಮಾಡಿ ಕೊಡುತ್ತೆ. ಇದನ್ನು ಏನಂತಾರೆ ಅಂದರೆ ಸೆನ್ಸರ್ ದಟ್ ರೆಕಾರ್ಡ್ಸ್ ಒನ್ ಬ್ರಾಡ್ ಬ್ಯಾಂಡ್ ಕವರಿಂಗ್ ಆಲ್ ವಿಸಿಬಲ್ ಲೈಟ್. ಒಂದು ಫೋಟೋ ಕ್ಲಿಕ್ ಮಾಡಿತ್ತಂದರೆ ಅದು ಯಾವ ಕಲರ್ ಐತೆ, ಚಿಕ್ಕ ಚಿಕ್ಕ ಕಲರನ್ನು ತೋರಿಸುತ್ತೆ. ಈಗ ಈ ಕಲರ್ ಇದೆ ಅಂತ ಎಲ್ಲ ತೋರಿಸುತ್ತೆ, ವಿಸಿಬಲ್ ಲೈಟ್. ಓಕೆ. ಆ್ಯಸ್ ಲೋ ಸ್ಪೆಕ್ಟ್ರಮ್ ರೆಸಲ್ಯೂಷನ್, ಆ ಸೆನ್ಸರ್ ದಟ್ ಸ್ಲೈಸಸ್ ಡಿವೈಡ್ ಮಾಡುತ್ತೆ. ಒಂದು ಫೋಟೋ ತೊಗೊಂಡು ಅದರಲ್ಲಿ ಚಿಕ್ಕ ಪಾರ್ಟ್ಸ್ ಮಾಡುತ್ತೆ. ಅಂದರೆ ಒಂದು ಎಕ್ಸಾಂಪಲ್ ತೊಗೊಳ್ರಿ, 10 ಪಾರ್ಟ್ಸ್ ಮಾಡುತ್ತೆ. 10 ಪಾರ್ಟ್ಸ್ ಮಾಡಿದರೆ ಇದೇ ಕಲರು ಅಂತ ತೋರಿಸುತ್ತೆ. ಇಂಡಿವಿಜುವಲ್ ಬ್ಯಾಂಡ್ಸ್ ಆ್ಯಸ್ ಐ ಸ್ಪೆಕ್ಟ್ರಲ್, ಅಂದರೆ ಚಿಕ್ಕದೊಂದು 10 ಪಾರ್ಟ್ ಮಾಡಿರ್ತಾರೆ, 10 ಪಾರ್ಟಲ್ಲಿ ಒಂದು ತೊಗೊಂಡ್ರೆ ಆ ಒಂದು ಬ್ಯಾಂಡು ಇಂಡಿವಿಜುವಲ್ ಬ್ಯಾಂಡು ಎಷ್ಟು ರೆಸಲ್ಯೂಷನ್ ಅಂದರೆ ಎಷ್ಟು ಸ್ಪೆಕ್ಟ್ರಲ್ ರೆಸಲ್ಯೂಷನ್ ತೋರಿಸುತ್ತೆ ಅಂತ. ಅದು ಚಿಕ್ಕ ತೊಗೊಂಡ್ರೆ ಜಾಸ್ತಿ ಡೀಟೇಲ್ಸ್ ತೋರಿಸುತ್ತೆ. ಅದೇ ಥರ ದೊಡ್ಡ ತೊಗೊಂಡ್ರೆ, ಒಂದು ಫುಲ್ ತೊಗೊಂಡ್ರೆ ಅದು ಅಷ್ಟೊಂದು ರೆಸಲ್ಯೂಷನ್ ತೋರಿಸಲ್ಲ, ಕ್ಲಿಯರ್ ಇರಲ್ಲ, ಕಲರ್ ಯಾವುದೋ ಅಂತ ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಅದೇ ಥರ ಐ ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಲೋಸ್ ಕಂಪ್ಯೂಟರ್ಸ್ ಟು ಸಪ್ರೇಟ್ ಸಬ್ಟಲ್ ಮೆಟೀರಿಯಲ್, ಅಂದರೆ ಚಿಕ್ಕ ಮೆಟೀರಿಯಲ್ನು ಸಪ್ರೇಟ್ ಮಾಡ್ಬೋದು ಅಂತ. ಹಾಗೆ ಲೈಕ್ ಡಿಸ್ಟಿಂಗ್ವಿಷಿಂಗ್ ಬಿಟ್ವೀನ್ ಪ್ಲಾಸ್ಟಿಕ್ಸ್, ರೂಟ್ ಮೆಟಲ್. ಈಗ ರೂಟ್ ಮೆಟಲ್, ಈಗ ಮನೆ ಮೇಲೆ ಚಾವಣಿ ಆಗಿರ್ತಾರೆ, ಅದು ಯಾವ್ದು ಕಲರ್ ಇದೆ ಎಲ್ಲನೂ ಚೆಕ್ ಮಾಡಿ ತೋರಿಸುತ್ತೆ. ಅದೇ ಹೇಳೋದು ಅಷ್ಟೇ. ಇದಾಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್ ಅಂತಂದರೆ ಈಗ ಸ್ಮಾಲ್ ಡಿಫ್ರೆನ್ಸ್. ಈಗ ಇದು ರೆಸಲ್ಯೂಷನ್ ಈಸ್ ದ ಸೆನ್ಸರ್ ಸೆನ್ಸಿಟಿವಿಟಿ, ಎಷ್ಟು ಸೆನ್ಸಿಟಿವಿಟಿ ಆಗಿದೆ ಇದು. ಈಗ ಭೂಮಿ ತೊಗೊಂಡ್ರೆ ಅದರಲ್ಲಿ ಏನು ಬರುತ್ತೆ, ಈ ಮಣ್ಣು ಎಷ್ಟು ಸ್ಮೂತ್ ಆಗಿದೆ, ಚಿಕ್ಕ ಐಟಮ್ಸು ಎಷ್ಟು ಇದೆ ಎಲ್ಲ ತೋರಿಸುತ್ತೆ. ಸ್ಮಾಲ್ ಡಿಫ್ರೆನ್ಸ್, ಏನಾದರೂ ಡಿಫ್ರೆನ್ಸ್ ಆಗಿದ್ರು ತೋರಿಸಿ. ಲಾಸ್ಟ್ ಟೈಮ್ ಇದರಲ್ಲಿ ಹೇಳಿದ್ನಲ್ಲ, ಲಾಸ್ಟ್ ಸ್ಲೈಡ್ಸಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಲಾಸ್ಟು ನಿನ್ನೆ ದಿನ ಯಾವ ಥರ ಇತ್ತು, ಇವತ್ತು ಯಾವ ಥರ ಇತ್ತು, ಸ್ಮಾಲ್ ಅಂದರೆ ಟೈಮ್ ಡಿಫ್ರೆನ್ಸ್ ಇರುತ್ತೆ ಇಲ್ಲಿ, ಅದನ್ನು ತೋರಿಸುತ್ತೆ. ಲೈಟ್ ಇಂಟೆನ್ಸಿಟಿ ಎಷ್ಟಿದೆ, ಅದು ಎಷ್ಟು ತೀವ್ರತೆ ಇದೆ ಅನ್ನೋದು ತೋರಿಸುತ್ತೆ. ಡಿಟರ್ಮೈನ್ಸ್ ಹೌ ಮೆನಿ ಲೆವೆಲ್ಸ್ ಆಫ್ ಗ್ರೇ ಬ್ರೈಟ್ನೆಸ್, ಅಂದರೆ ಎಷ್ಟು ಲೆವೆಲ್ಸ್ ನಾವು ಸೆನ್ಸ್ ಮಾಡ್ಬೋದು ಅಂತ ರೆಕಾರ್ಡ್ ಮಾಡುತ್ತೆ. ಮೆಜರ್ಡ್ ಇನ್ ಬಿಟ್ಸ್, ಇದು ಲಾಸ್ಟ್ ನಿಮಗೆ ಇದು ಹೇಳಿದ್ನಲ್ಲ, ಯಾವುದು ಸ್ಪೇಷಿಯಲ್ ರೆಸಲ್ಯೂಷನ್, ಇದು ಪಿಕ್ಸೆಲಲ್ಲಿ ಮೆಜರ್ ಮಾಡ್ತಾರೆ. ಇದು ಬಂದುಬಿಟ್ಟು ಬಿಟ್ಟಲ್ಲಿ ಮೆಜರ್ ಮಾಡ್ತಾರೆ. ಅಂದರೆ 8 ಬಿಟ್ ಅಂದರೆ 2:8, ಅದು 256 ಲೆವೆಲ್ಸ್ವರೆಗೂ ತೋರಿಸುತ್ತೆ ರೆಸಲ್ಯೂಷನ್. ಹೈ ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್ ಇಮೇಜಸ್ ಇಮೇಜಸ್ ಫ್ರಮ್ ಲುಕಿಂಗ್ ವಾಶ್ಡ್, ಅಂದರೆ ಹೈ ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್ ಅಂದರೆ ಈಗ ಚೆನ್ನಾಗಿರೋ ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್ ಇದ್ದರೆ ಚೆನ್ನಾಗಿರೋ ಫೋಟೋ ಕಾಣುತ್ತೆ. ಅದೇ ಲೋ ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್ ಇದ್ದರೆ ಅಷ್ಟೊಂದು ಬ್ಲರ್ ಆಗಿ ಕಾಣುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಅದೇ ಹೇಳ್ತಾರೆ ಇದರಲ್ಲಿ. ಇಷ್ಟು. ನೆಕ್ಸ್ಟ್ ಬಂದು ಟೆಂಪರಲ್ ರೆಸಲ್ಯೂಷನ್ ಅಂತ ಅಂದರೆ ಆಲ್ಸೋ ಕಾಲ್ಡ್ ರೆಸಿಪ್ಟಿವಿಟಿ ಆಫ್ ಸ್ಯಾಟಲೈಟ್. ಓಕೆನಾ? ಇದು ಏನು ಹೇಳುತ್ತಂದರೆ ಕೆಪ್ಯಾಬಿಲಿಟಿ ಆಫ್ ಸ್ಯಾಟಲೈಟ್ ಟು ಇಮೇಜ್ ಎಕ್ಸಾಕ್ಟ್ ಸೇಮ್ ಏರಿಯಾ ಆ್ಯಸ್ ಸೇಮ್ ವಿವಿಂಗ್ ಆ್ಯಂಗಲ್ ಬಟ್ ಎ ಡಿಫ್ರೆಂಟ್ ಪೀರಿಯಡ್ ಆಫ್ ಟೈಮ್. ಈಗ ಇದೇನಂತಂದರೆ, ಈಗ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹೇಳಿದೆ, ಇವತ್ತು ಯಾವ ಥರ ಇದೆ, ನಾಳೆ ಡಿಸಾಸ್ಟರ್ ಬಂದರೆ ಯಾವ ಥರ ಆಯಿತು, ಅದನ್ನು ಬೇರೆ ಟೈಮಲ್ಲಿ ಆಗಿರುತ್ತಲ್ಲ, ಒಂದು ವರ್ಷದ ಹಿಂದೆ ನೀವು ಅದನ್ನು ಕ್ಯಾಪ್ಚರ್ ಮಾಡಿರುತ್ತೆ, ರಿಮೋಟ್ ಸೆನ್ಸ್ ಮಾಡಿರುತ್ತೆ. ಲಾಸ್ಟ್ ಒಂದು ವರ್ಷದಿಂದ ಯಾವ ಥರ ಇತ್ತು, ಇವಾಗ ಡಿಸಾಸ್ಟರ್ ಬಂದಮೇಲೆ ಯಾವ ಥರ ಚೇಂಜ್ ಆಯಿತು ಅನ್ನೋದೆಲ್ಲ ಇದರಲ್ಲಿ
ಕ್ಯಾಪ್ಚರ್ ಮಾಡಿ ಡೇಟಾನ ಇನ್ಫಾರ್ಮೇಷನ್ನ ಕೊಡುತ್ತೆ. ಅದೇ ಹೇಳೋದಿತ್ತು. ಟೆಂಪರಲ್ ರೆಸಲ್ಯೂಷನ್ ಈಸ್ ದ ರಿವಿಸಿಟ್ ಫ್ರೀಕ್ವೆನ್ಸಿ ಆಫ್ ದ ಸ್ಯಾಟಲೈಟ್ ಟೈಮ್ ಟೇಕ್ಸ್ ಟು ಕಂಪ್ಲೀಟ್ ಆ್ಯನ್ ಆರ್ಬಿಟ್. ಒಂದು ಆರ್ಬಿಟ್ ಸೈಕಲ್ ಇದು ಮಾಡೋಷ್ಟಿಗೆ ಮತ್ತೆ ಆ ಪೊಸಿಷನಲ್ಲಿ ಏನು ಚೇಂಜ್ ಆಗಿದೆ ಅನ್ನೋದು ಡಿಟೆಕ್ಟ್ ಮಾಡುತ್ತೆ. ಮತ್ತು ಫೋಟೋಗ್ರಾಫ್ ಎಕ್ಸಾಕ್ಟ್ ಸೇಮ್ ಸ್ಪಾಟ್ ಆನ್ ಅರ್ತ್ ಅಗೇನ್. ಮತ್ತೊಮ್ಮೆ ಬಂದಾಗ ಮತ್ತೊಮ್ಮೆ ಆರ್ಬಿಟ್ ಅದು ಪೂರ್ಣ ಪ್ರಮಾಣದಲ್ಲಿ ಸುತ್ಕೊಂಡು ಬಂದಮೇಲೆ ಮತ್ತೆ ಅದೇ ಜಾಗಕ್ಕೆ ಇದು ಮಾಡಿದ್ಮೇಲೆ ಯಾವ ಥರ ಚೇಂಜ್ ಆಯಿತು ಅನ್ನೋದನ್ನು ತೋರಿಸುತ್ತೆ ಅದರಲ್ಲಿ. ಓಕೆ ಆಯಿತಾ. ಡಿಪೆಂಡ್ಸ್ ಆನ್ ಸ್ಯಾಟಲೈಟ್ಸ್ ಆರ್ಬಿಟ್ ಪಾತ್. ಆರ್ಬಿಟ್ ಪಾತ್ ಯಾವುದಲ್ಲಿದೆ, ಈಗ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಇಕ್ವಿಟೋರಿಯಲ್ ರೀಜನಲ್ಲಿ ಇದೆನಾ, ಅದು ಪೋಲಾರ್ ರೀಜನಲ್ಲಿ ಇದೆನಾ, ಮತ್ತು ಎಷ್ಟು ಹೈಟಲ್ಲಿ ಇದೆ, ಮತ್ತು ವೆದರ್ ಯಾವುದಿದೆ ಅಂದರೆ ಚಳಿಗಾಲ ಇದೆನಾ ಬೇಸಿಗೆಗಾಲನ ಇದೆನಾ ಅಂತ ಎಲ್ಲ ನೋಡಿ ಅದನ್ನು ಅದು ಡಿಪೆಂಡಲ್ಲಿ ರಿಮೋಟ್ ಸೆನ್ಸ್ ಮಾಡುತ್ತೆ, ಮಾಡಿ ಅದನ್ನು ಡೇಟಾ ಕೊಡುತ್ತೆ. ಟ್ರ್ಯಾಕಿಂಗ್ ಫಾಸ್ಟ್ ಮೂವಿಂಗ್ ಇವೆಂಟ್ಸ್ ಅಂದರೆ ಹರಿಕೇನ್ಸ್ ಗಿರೀನ್ಸ್. ಇವತ್ತೇನಾಯ್ತಪ್ಪ, ಬೇರೆ ಎಲ್ಲೋ ಕಡೆ ಹರಿಕೇನ್ ಆಗಿರುತ್ತೆ. ಹರಿಕೇನ್ ಈಗ ನಮ್ಮ ಇಂಡಿಯಾಕ್ಕೂ ಬರ್ಬೋದು ಅನ್ನೋದು ಪ್ರೆಡಿಕ್ಟ್ ಮಾಡಿ ಅದನ್ನು ಹೇಳ್ಕೊಡುತ್ತೆ. ಮತ್ತು ಇಲ್ಲಿ ಕಾಡ್ಗಿಚ್ಚು ಆಯ್ತಂದರೆ, ವೈಲ್ಡ್ ಫೈರ್ಸ್ ಆಯ್ತಂದರೆ ಅದನ್ನು ಸೆನ್ಸ್ ಮಾಡಿ ಅರ್ಲಿ ವಾರ್ನಿಂಗ್ ಕೊಡುತ್ತೆ. ಇಷ್ಟಾಯಿತು. ಇಷ್ಟು ಬಂದುಬಿಟ್ಟು ಒಂದು ನಿಮಿಷ ಫ್ರೆಂಡ್ಸ್, ಈ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಓಕೆ, ಇವತ್ತಿನ ಕ್ಲಾಸು ಇಷ್ಟ ಆಯಿತು. ಇನ್ನು ಮಿಕ್ಕಿದ ಕ್ಲಾಸು ನಾಳೆ ಕಂಟಿನ್ಯೂ ಮಾಡೋಣ. ಆದರೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇದು ಹಿಂಗೆ ನಿರಂತರವಾಗಿ ಕ್ಲಾಸ್ ನಡೀತಾ ಇರುತ್ತೆ. ಆದಷ್ಟು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ, ಅವರಿಗೂ ಜಾಯಿನ್ ಮಾಡೋಕ್ಕೆ ಹೇಳಿ. ಯಾರ್ಯಾರು ಲ್ಯಾನ್ಸರ್ ಎಕ್ಸಾಮ್ ಬರೀತಿದ್ದಾರೆ, ಇದು ಎಲ್ಲರಿಗೂ ಸ್ವಲ್ಪ ಕಠಿಣವಾಗಿದೆ. ಆದಷ್ಟು ಈಸಿಯಾಗಿ ನಾನು ಹೇಳ್ಕೊಡ್ತಾ ನಿಮಗೆ ಎಲ್ಲ ಅರ್ಥ ಮಾಡಿಸ್ತಾ ಬರ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೇ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ ಮತ್ತೆ.